ಇಡ್ಕಡೆ ಸ್ವಾಮಿಯೇ ಇಡ್ಕಡೆ ನಮ್ಮ ಅಪ್ಪ ರೆಡಿ ಮಾಡ್ತಾ ಇರೋದು ಅಂದರೆ ಈ ಪ್ಲೇಸಲ್ಲಿ ದೀಪನ ಹಚ್ಚಿ ಹೋಗಿದ್ರು. ಈ ಸಲ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಎಲ್ಲರಿಗೂ ಒಳ್ಳೊಳ್ಳೆ ಸುದ್ದಿಗಳೇ ಬರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊತೀನಿ. ಏನಿವತ್ತು ದೇವ್ರ ಮನೆಯೇ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇನ್ನು ಪೂಜೆ ಏನೂ ಆಗಿಲ್ಲ. ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಇವಾಗ ತಿಂಡಿನೂ ಕೂಡ ಆಯಿತು. ಇವಾಗ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮಪ್ಪ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಕೇಳ್ಬೋದು ಅದೇನು ಗಂಟೆ ಅಂತ. ಇದು ಲಾಸ್ಟ್ ಟೈಮು ವಿಜಯವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಮಾಲೆ ಹಾಕಿಸ್ಕೊಂಡಾಗ ಆ ಸಲ ಗಂಟೆದ ಹಾಕಿಸ್ಕೊಂಡಿದ್ರು. ಸೊ ಅದನ್ನು ಹಾಕೊಂಡಿರೋದನ್ನೇ ತರಬಾರ್ದಂತೆ. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಇವ್ರು ಹಾಕ್ಕೊಂಡಿರೋ ಗಂಟೆನ ಅವ್ರ ಫ್ರೆಂಡು ಕೊಟ್ಟು, ಅವ್ರ ಫ್ರೆಂಡ್ ಹಾಕಿರೋ ಗಂಟೆನ ಇವ್ರು ಇಸ್ಕೊಂಡು ಬಂದು ಇಲ್ಲಿ ದೇವ್ರ ಮನೇಲಿ ಇಟ್ಟಿದ್ದಾರೆ. ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಸೊ ನಮ್ಮ ಮನೆ ದೇವ್ರ ಮನೆ ಈ ಥರನೇ ಇರೋದು. ಇನ್ನು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ದೇವ್ರ ಮನೆ ರೀತಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಇನ್ನು ದೇವ್ರ ಫೋಟೋ ಎಲ್ಲ ಏನೂ ಒರೆಸಿಲ್ಲ. ನಿಮಗೆ ಗೊತ್ತು, ಬಾಣಂತಿ ಮನೇಲಂತೂ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇದು ವಿಜಯ್ ಅವ್ರದ್ದು ಬೆತ್ತ, ಇದು ನಮ್ಮಪ್ಪ ಅವ್ರದ್ದು ಬೆತ್ತ. ಸೊ ಪೂಜೆಗೆ ನೀರೆಲ್ಲ ತೆಗೆದು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದಾರೆ. ಟೈಮು ವಿಜಯ್ ಅವರು ದೀಪನ ಮನೆಯಲ್ಲೇ ಹಚ್ಚಿ ಹೋಗಿದ್ರು. ಬಟ್ ಈ ಸಲ ಏನಾಗಿದೆ ಅಂದರೆ ಈ ಪ್ಲೇಸಲ್ಲಿ ದೀಪನ ಹಚ್ಚಿ ಹೋಗಿದ್ರು. ಈ ಸಲ ಈ ರೂಮಲ್ಲಿ ನಾನು ಮತ್ತು ಪಾಪು ಇರೋದ್ರಿಂದ ಇಲ್ಲಿ ದೀಪನ ಹಚ್ಚೋಕ್ಕಾಗಲ್ಲ. ಮತ್ತು ಅಡುಗೆ ಮನೆಯಲ್ಲೇ ಸ್ವಲ್ಪ ದೇವ್ರ ಮನೆಯೂ ಇರೋದ್ರಿಂದ ಸೈಡಲ್ಲೂ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಸಲ ಮನೇಲಿ ದೀಪ ಹಚ್ತಾ ಇಲ್ಲ. ಹಾಗೆಯೇ ಅವರು ಅಂದರೆ ಅವರು ಎಲ್ಲಿ ಇದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇ ದೀಪ ಹಚ್ಚಿ ಹೋಗ್ತಾ ಇದ್ದಾರೆ. ಸೊ ಈ ಸಲ ಒಂದು ಸಲ ಮಿಸ್ ಆಗ್ತಾಯಿದೆ. ಇಲ್ಲ ಅಂತ ಅಂದಿದ್ರೆ, ನಾವಿಲ್ಲ ಅಂದಿದ್ರೆ ಇಲ್ಲೇ ಬಂದು ಹಚ್ಚುತ್ತಾಯಿದ್ರು. ಸೊ ಹಾಗಾಗಿ ಇವತ್ತು ಅವರು ಮನೆ ಬಿಡ್ತಾರೆ. ಇವತ್ತು ಹಿರ್ಮುಡಿ ಇರೋದು. ಸೊ ಇವಾಗ 11 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ಸ್ನಾನ ಮಾಡಿಕೊಂಡು ಇಲ್ಲೇ ಊಟ ಮುಗಿಸ್ಕೊಂಡು ಅವರು ಮನೆ ಬಿಡೋದು. ಇವತ್ತು ಹಿರ್ಮುಡಿ ಇದೆ. ಸೊ ಹಾಗಾಗಿ ಇವತ್ತು ಅವರು ಮನೆ ಬಿಡ್ತಾರೆ. ಇವತ್ತೊಂದು ವ್ಲಾಗಲ್ಲಿ ಅವ್ರದ್ದು ಕೂಡ ಆ್ಯಡ್ ಆಗಿದೆ, ತನಕ ನೋಡಿ. ಹಾಗೆಯೇ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ವಿಡಿಯೋನ ಇವತ್ತು ವರ್ಷದ ಮೊದಲನೇ ಹಬ್ಬದ ದಿನದಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇರೋದು. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನನ್ನ ವಿಡಿಯೋನ ಪ್ಲೀಸ್ ನೋಡಿ. ಮತ್ತು ಸಬ್ಸ್ಕ್ರೈಬರ್ ಅಂತೂ ಆಗ್ತಾಯಿದ್ದಾರೆ, ಬಟ್ಟು ವಾಚಿಂಗ್ ಅವರ್ ಅಂತೂ ಕಂಪ್ಲೀಟ್ ಆಗ್ತಾಯಿಲ್ಲ. ಸೊ ಪ್ಲೀಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡಿಕೊಡಿ. ಈ ವರ್ಷನಾದರೂ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ಕಾಣಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೂಡ ಎದ್ಬಿಟ್ಟ. ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಸೊ ಹಾಗಾಗಿ ಅವನನ್ನು ಇವಾಗ ಮತ್ತೆ ತೂಗಿ ಮಲಗಿಸ್ತಾ ಇದ್ದೀನಿ. ಇದಕ್ಕೇ ಮಲ್ಕೊಂಡಿಲ್ಲ ನಾನೇನಾದ್ರು ಮಲ್ಕೊಂಡ್ರೆ ನಿಮಗೆ ಗೊತ್ತು, ಅಂದರೆ ನಮ್ಮಮ್ಮ ಇರ್ತಿತ್ತು, ಅವರು ನಾನು ಎದ್ದು ತಿಂಡಿ ತಿನ್ನೋ ತನಕನೂ ಪಾಪುನ ನೋಡ್ಕೋತಾ ಇದ್ರು. ಬಟ್ ಇವಾಗ ಅವರು ಅದೇ ಕೆಲಸ ಇದೆಯಲ್ಲ. ಸೊ ಇನ್ನು ನಾನು ಮಲ್ಕೊಬಿಟ್ರೆ ಪಾಪು ಈ ಥರ ಪದೇ ಪದೇ ಎದ್ದಾಗ ನಿಮಗೆ ಗೊತ್ತು, ನಿದ್ದೆ ಇದ್ದಾಗಂತೂ ಎದ್ದು ಮಾಡೋದು ಅಂದರೆ ಆಗೋದಿಲ್ಲ. ಬೇಕಾದ್ರೆ ಎಚ್ಚರ ಇದ್ಬಿಡ್ಬೋದು, ನಿದ್ದೆಯಲ್ಲಿದ್ದು ಎದ್ದು
ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮಲ್ಕೊಂಡಿಲ್ಲ. ಸ್ವಾಮಿಗಳು ಹೋದ್ಮೇಲೆ ಆಮೇಲೆ ಬೇಕಾದ್ರೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಇವತ್ತೊಂದು ದಿನ ನಾವು ಮಲ್ಕೊಂಡಿಲ್ಲ. ಈ ರಾಧಾಕೃಷ್ಣಂದು ಸ್ಟಿಕ್ಕರ್ನ ಮೀಶೋದಲ್ಲೇ ತರಿಸಿರೋದು. ಮತ್ತು ಈ ಒಂದು ಲೈಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಡೆಕೋರೇಷನ್ ಮಾಡಿರೋದು ನನ್ನ ತಮ್ಮ. ಮತ್ತು ಅಲ್ಲಿರೋ ಸ್ಟಿಕ್ಕರು ಕೂಡ ನನ್ನ ತಮ್ಮನೇ ತರಿಸಿ ಗೋಡೆಗೆ ಅಲಂಕಾರ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ರಾಧಾಕೃಷ್ಣ ನನ್ನ ತಂಗಿ ಮದುವೆಯಲ್ಲಿ ಗಿಫ್ಟ್ ಬಂದಿರೋದು. ಸೊ ಅದನ್ನು ಹಾಕಿ ಅವನು ಈ ಥರ ನನಗೆ ಡೆಕೋರೇಷನ್ ಮಾಡಿಕೊಟ್ಟಿದ್ದಾನೆ. ಪಾಪು ಹತ್ತಾಗ ತೋರಿಸೋದಕ್ಕೆ ಅಂತ ಲೈಟಿಂಗ್ ಹಾಕಿರೋದು ಅಕ್ಕ ಅಂತ ಹೇಳ್ತಾ ಇದ್ದ. ಹಾಯ್ ಪಾಪು ಹತ್ತಾಗ ಅದು ನೋಡ್ತಾನ ಅಂತ ಅನ್ಕೋತಾ ಇದ್ವಿ. ಬಟ್ ನಿಜ ಇವಾಗ ಆ ಲೈಟಿಂಗ್ ಇರೋದ್ರಿಂದ ಎಷ್ಟು ಯೂಸ್ಫುಲ್ ಅಂದರೆ ನಿಮಗೆ ಗೊತ್ತು. 1 ಮಂತಿಂದ ಒಂದು 3 ಮಂತ್ ತನಕನೂ ಮಕ್ಕಳು ನಮ್ಮನ್ನು ನೋಡ್ತವೆ, ಬಟ್ ನಮ್ಮನ್ನು ಐಡೆಂಟಿಫೈ ಮಾಡಲ್ಲ. ಅವ್ರಿಗೆ ಫ್ರೆಂಡ್ಗಳು ಅಂದರೆ ಈ ಗೋಡೆ, ಈ ವಾಲ್ಪೇಪರ್ಗಳು, ಮತ್ತು ಈ ಲೈಟು, ಮತ್ತು ನಮ್ಮನೇಲಿ ಟೇಬಲ್ ಫ್ಯಾನ್ ಇರೋದು. ಸೊ ಹಾಗಾಗಿ ಈ ಥರ ಮೇಲ್ಗಡೆ ಹಂಚ್ಗಳು ಮತ್ತು ಲೈಟು ಈ ಥರದವನ್ನೇ ಅವನು ಜಾಸ್ತಿ ನೋಡೋದು. ಸೊ ನಾವು ಅಂತಲ್ಲ, ಆಲ್ಮೋಸ್ಟು ಚಿಕ್ಕ ಮಕ್ಕಳು ನೋಡೋದೇ ಈ ಥರ ಗೋಡೆಗಳು ಮೇಲ್ಗಡೆನೇ ಜಾಸ್ತಿ ನೋಡೋದು. ಅವರು ನಮ್ಮನ್ನು ನೋಡೋದು ತುಂಬಾ ಕಮ್ಮಿ. ಸೊ ಹಾಗಾಗಿ ಇವಾಗ ಅವನು ಈ ಲೈಟಿಂಗ್ಸ್ನ ನೋಡ್ತಾ ಇರ್ತಾನೆ. ಇದ್ರದ್ದು ನಾನು ನೈಟು ಆದರೆ ಲಾಸ್ಟಲ್ಲಿ ಹಾಕಿರ್ತೀನಿ ವೀಡಿಯೋನ, ಒಂದು ಕ್ಲಿಪ್ಪು ನೋಡೋಣ. ಕತ್ಲೆ ಆದಾಗಂತೂ ತುಂಬಾ ಚೆನ್ನಾಗಿ ಆ ಲೈಟ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಆಫಾಗಿ ಆನಾಗಿ ಬರುತ್ತಲ್ಲ, ಆ ಥರ ಲೈಟಲ್ಲ, ಯೆಲ್ಲೋ ಕಲರಲ್ಲಿ ಬರುತ್ತೆ. ಅಂದರೆ ಕಣ್ಗೇನು ಎಫೆಕ್ಟ್ ಇಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಖುಷಿಯಾಗಿ, ಅಂದರೆ ಸುಮ್ಮನೆ ಏನೋ ಇದೆ ಅನ್ನೋ ಥರ ನೋಡ್ತಾ ಇರ್ತಾನೆ ನನ್ನ ಮಗ. ಈ ಮನೇಲಂತೂ ಬೆಳಕಿಗಂತೂ ಏನು ಬರ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಂಚಿನ ಮನೆ, ಯಾವಾಗಲೂ ಕರೆಂಟ್ ಇದ್ದಂಗೆ ಈ ಥರ ಒಂದು ಬೆಳಕಂದು ಹಂಚಾಕಿರೋದ್ರಿಂದ ಡೈರೆಕ್ಟಾಗಿ ರೂಮ್ಗೂ ಒಂದು ಬರುತ್ತೆ ಮತ್ತು ಹಾಲಲ್ಲಿ ಒಂದಿದೆ. ಸೊ ಬೆಳಕಿಗೇನು ಇಲ್ಲಿ ತೊಂದರೆ ಇಲ್ಲ, ತುಂಬಾ ಬೆಳಕಾಗಿ ಚೆನ್ನಾಗಿದೆ. ಮತ್ತು ಇವತ್ತು ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಕೆಂಡನ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಪ್ಪ ರೆಡಿ ಮಾಡ್ತಾ ಇರೋದು. ಕನಕಾಂಬ್ರ ಅಲ್ಲ ಸಮಯದು ಬುಡನೆ ಚೆನ್ನಾಗೈತೆ ಹಾಕೋಣ. ಆಯ್ತು, ಸಮಾಧಾನ ಸೋಮ್ಗಳೇ, ಸಮಾಧಾನ. ಇಲ್ಲಿ ನಮ್ಮಮ್ಮ ಸೋಮ್ಗಳು ಸಾಂಬಾರು, ಪಾಯಸ, ಬೇಳೆ ಸಾರಿಗೆ ರೆಡಿ ಮಾಡ್ತವ್ರೆ. ಇಲ್ಲಿ ನಮ್ಮ ಅಪ್ಪ ಸ್ವಾಮಿಗಳು ಪೂಜೆಗೆ ರೆಡಿ ಮಾಡ್ತವ್ರೆ. ಇದಕ್ಕೆ ಸಿದ್ದಪ್ಪನ ಇಟ್ಬಿಟ್ಟಿದೆ. ನಿಲ್ಸವ ದೇವ್ರನ್ನ ನಿಧಾನ ಸಮಾಧಾನ ಮಾಡು. ಸುಮ್ಮನೆ ಎಲ್ಗೂ ಅರ್ಜೆಂಟ್ ಹೋಗಾಗಿಲ್ಲ ಕಣ. ನೋಡಿ, ಇದನ್ನು ನಾವು ಒಂದು ಪಾತ್ರೆ ಕೊಟ್ಟು ಮಾಡಿಸಿದ್ದು. ಇವಾಗ ಹತ್ರ ಬರೋದೇ ಇಲ್ಲ ರೋಡ್ ಸೈಡಲ್ಲಿ ಎಲ್ಲ ಬಂದಿದ್ರು ಅವತ್ತು. ಮತ್ತೆ ಇನ್ನೊಂದು ಯಾವ್ದಾರು ಬೇರೆದು ಮಾಡಿಸ್ಕೋಬೇಕಿತ್ತಲ್ಲ. ಈಗ ಬಂದಿದ್ರು ಇಲ್ಲಿಗ ಅವತ್ತು. ಸಿದ್ದಪ್ಪಾಜಿ, ಅದು ಕೃಷ್ಣ ರುಕ್ಮಿಣಿ. ಗೋಲ್ಡನ್ ಸ್ಟಾರ್ ನಮ್ಮನೆ ಕೃಷ್ಣ ರುಕ್ಮಿಣಿ ನೋಡಿ ಎಷ್ಟು ಚೆನ್ನಾಗಿದೆ. ಕಂಚಿನ ತಾಮ್ರದ್ದು ಫ್ರೆಂಡ್ಸ್, ಗೋಲ್ಡ್ ಅಲ್ಲ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆಯವರಿಗೆ ಅಂತ ಇದು ನೋಡಿ. ವಿಜಯ ಸ್ವಾಮಿಯವರು ಇವಾಗ ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ
ಅಪ್ಪ ಅವರೇ ಅವರಿಗೆ ಬಡಿಸ್ತಾ ಇದ್ರು. ಅಂದರೆ ಈ ಸಲ ನಾವು ಯಾರಿಗೂ ಕೂಡ ಹೇಳಿರಲಿಲ್ಲ. ಕಾರಣ ಇಷ್ಟೇ, ಪಾಪು ಇದ್ದ. ಸೊ ಹಾಗಾಗಿ ಮತ್ತು ಜ್ಯೋತಿ ಕೂಡ ಮನೇಲಿ ಹಚ್ಚೋಕ್ಕಾಗಿರಲಿಲ್ಲ ಅಲ್ವಾ. ಅವರು ಯಾವ ಸ್ಥಳದಲ್ಲಿದ್ದಾರೆ ಅಲ್ಲಿಂದನೇ ಜ್ಯೋತಿನ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೋಗಿರೋದು. ನೆಕ್ಸ್ಟ್ ಟೈಮು ಬೇಕಾದರೆ ಹೇಳಿದ್ರಾಯ್ತು ಅಂತ ಹೇಳಿ ಅವರು ಯಾರಿಗೂ ಕೂಡ ಹೇಳಿರಲಿಲ್ಲ. ಈ ಸಲ ಸ್ವಾಮಿಗಳನ್ನ ಫಸ್ಟೇ ಮನೆ ಬಿಡಿಸ್ತೀವಿ, 11 ಗಂಟೆಗೆಲ್ಲ ನಮ್ಮನ್ನೇ ಫಸ್ಟು ಬಿಡಿಸೋದು, ಬೇಗ ಎಲ್ಲನೂ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಿಜ ಫ್ರೆಂಡ್, ಈ ಸಲ ಅಂತೂ ತುಂಬಾ ಬೇಜಾರಾಗ್ಬಿಡ್ತು ಹಬ್ಬದ ದಿನವೇ. ಯಾಕೆ ಅಂತಂದರೆ ಸ್ವಾಮಿಗಳು ಸ್ವಲ್ಪ ಅಂದರೆ ಬೇಗ ಹೋಗ್ತಾರೆ ಅಂತ ಹೇಳಿ ಎಲ್ಲ ಕೆಲಸನೂ ಬೇಗ 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 ಸ್ವಲ್ಪ ಹೊತ್ತು ಯಾರೂ ಕೂಡ ರೆಸ್ಟ್ ಮಾಡ್ದೇನೆ ಎಲ್ಲ ಕೆಲಸನೂ ಮಾಡಿ ಎಲ್ಲನೂ ರೆಡಿಯಾಗಿತ್ತು. ಆದರೆ ಮನೆ ಬಿಡಿಸೋಕ್ಕೆ ಅಂತ ಬರಬೇಕಾಗಿತ್ತಲ್ಲ, ಆ ಸ್ವಾಮಿಗಳಂತೂ ಇವಾಗ ಬರ್ತೀನಿ, ಆಮೇಲೆ ಬರ್ತೀವಿ, ಇವಾಗ ಬರ್ತೀವಿ ಅಂತ ಹೇಳಿ ತುಂಬಾ ಲೇಟ್ ಮಾಡಿಬಿಟ್ರು. ಎಷ್ಟು ಲೇಟ್ ಆಯಿತು ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದೊಂದೇ ಬೇಜಾರಾಗಿದ್ದು ಈ ಸಲ. ನಾವು ಈ ಸಲ ಅವ್ರಿಗೆ ಅಂತ ಅನ್ನ ಸಾಂಬಾರು, ಪಾಯಸ ಮತ್ತು ಹೆಸರು ಬೇಳೆ, ಹಪ್ಪಳ ಇಷ್ಟೇ ಮಾಡಿದ್ದು. ಸ್ವಾಮಿಯೇ, ಓ ಸ್ವಾಮಿಯೇ, ಓ ಎಷ್ಟು ಚೆನ್ನಾಗಿ ಭದ್ರಾಗಿ ಹಿಡ್ಕೊಂಡಾರ ನೋಡಿ. ಓ ಸ್ವಾಮಿಯೇ, ಮುಟ್ಬೋದಂಗ ಮಕ್ಕಳು. ಶರಣಮಯ್ಯಪ್ಪ. ಸ್ವಾಮಿಯೇ ನೋಡಿ ಪಾಪ ನಮ್ಮ ಸ್ವಾಮಿಗಳು ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿಕೊಂಡ್ರು. ವೆಯ್ಟ್ ಮಾಡಿ ಕೊನೆಗೂ ಅವರು ಬಂದರು. ಬಟ್ಟು ಟೈಮ್ ಎಷ್ಟಾಗಿತ್ತು ಅಂತ ಹೇಳ್ತೀನಿ. ನಾವು ಕೂಡ ವೆಯ್ಟ್ ಮಾಡಿ ಎಲ್ಲರೂ ಮನೇಲಿ ಎಲ್ಲ ಒಂದೊಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ವಿ. ಆಮೇಲೆ ಕಾಲ್ ಮಾಡಿದ್ರು, ಬರ್ತಾಯಿದ್ದೀವಿ ಸ್ವಾಮಿ ರೆಡಿಯಾಗಿ ಅಂತ. ಆವಾಗ ವಿಜಯ ಸ್ವಾಮಿಯವರು ಎದ್ದು ಫಸ್ಟು ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಪಾದ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು. ಮತ್ತು ಅವ್ರು ಹೇಳಿದ್ರು, ನಾವು ಬರೋ ಅಷ್ಟರಲ್ಲಿ ಪಾದ ಪೂಜೆನೂ ಮಾಡಿರಿ ಅಂತ. ಯಾಕೆಂದರೆ ಈ ಸಲ ಜ್ಯೋತಿ ಹಚ್ಚುತ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಪಾದ ಪೂಜೆ ನೀವೇ ಮಾಡ್ಕೊಂಡಿರಿ, ನಾವು ಬಂದು ಮನೆ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೇ ವಿಜಯ ಸ್ವಾಮಿಯವರೇ ಸ್ನಾನ ಮಾಡಿಕೊಂಡು ಪಾದ ಪೂಜೆನ ಮಾಡ್ತಾಯಿದ್ರು. ಫಸ್ಟೇ ಮಾಡಿಬಿಡ್ತೀನಿ ಸ್ವಾಮಿ, ಅವ್ರು ಬಂದ ತಕ್ಷಣ ಹೋಗ್ತೀನಿ ಅಂತ ಅವರು ಊಟ ಮಾಡ್ಕೊಂಡ ತಕ್ಷಣವೇ ಹೇಳ್ತಾಯಿದ್ರು. ಅಕಸ್ಮಾತ್ ಅವರು ಆವಾಗಲೇ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದರೆ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಬೇಕಾಗಿತ್ತು. ನಾವು ಅವ್ರು ಬರ್ತಾರಲ್ಲ ಆವಾಗ ನೀವು ಪೂಜೆ ಮಾಡೋರಿರಿ ಅಂತ ಹೇಳಿದ್ವಿ. ನೋಡಿ ಕೊನೆಗೂ ಅವ್ರು ಬಂದಿದ್ದು 5:45 ಬಂದರು. ವಿಜಯ ಸ್ವಾಮಿಯವರು ಸ್ನಾನ ಮಾಡಿಕೊಂಡು ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರಿಗೂ ಪಾದ ಪೂಜೆ ಮಾಡ್ತಾಯಿದ್ರು. ನಾವು ಹೊರಗಡೆ ಹೋಗೋಂಗಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಒಳಗಡೆನೇ ಇದ್ದೆ. ಫೈನಲಿ ಬಂದರು. ಬಂದು ಇವಾಗ ಅವ್ರನ್ನ ಮನೆ ಬಿಡಿಸ್ತಾ ಇದ್ದಾರೆ. ನಮ್ಮಪ್ಪ ಅವರು ಕಾಯಿ ಎಲ್ಲನೂ ಎತ್ತಿ ಅವ್ರಿಗೆ ಹಾಕ್ತಾಯಿದ್ರು. ನಮ್ಮ ಪಾಪು ಕೂಡ ಮಲ್ಕೊಬಿಟ್ಟಿದ್ದ. ಈ ಸಲ ರಮ್ಯಾ ಕೂಡ ಲೇಟಾಗಿ ಬಂದರು. ಸ್ವಲ್ಪ ಅವ್ರದ್ದು ಇವಾಗ ಸಂಕ್ರಾಂತಿ ಹಬ್ಬ ಇತ್ತಲ್ವ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ಬರೋದು ಲೇಟಾಗಿತ್ತು. ಇನ್ನು ನಿಮಗೆ ಹೇಳಿದ್ನಲ್ಲ, ಜಾಸ್ತಿ ಈ ಸಲ ಯಾರಿಗೂ ಹೇಳಿರಲಿಲ್ಲ ಅಂತ, ಹಾಗಾಗಿ ಯಾರೂ ಕೂಡ ಬಂದಿರಲಿಲ್ಲ, ನಾವೇ ಇದ್ದಿದ್ದು. ನೋಡಿ ಫೈನಲಿ ಈ ಕ್ಷಣ ಬಂದೇ ಬಿಡ್ತು, ವಿಜಯವರು ಹೋಗೋ ಕ್ಷಣ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ಆ ಥರ ಎಲ್ಲ ಅವರು ಹೂನಾರ ಹಾಕ್ಕೊಂಡು ಚೀಲ ಎಲ್ಲ ಹಿಡ್ಕೊಂಡು ಹೋಗ್ಬೇಕಾದ್ರೆ ನೋಡೋದಕ್ಕೆ ಒಂಥರ ಖುಷಿ. ಅದಾದಮೇಲೆ ನೋಡಿ ಈ ಥರ ಇತ್ತು. ಅಂದರೆ ಈ ಸಲ ಜ್ಯೋತಿ ಬೆಳಗ್ಸಿರ್ಲಿಲ್ವಲ್ಲ. ಸೊ ದೇವ್ರ ಮನೇಲೆ ಅವ್ರಿಗೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡು ಹೋದರು. ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಅವ್ರು ನಿಂತಿದ್ರಲ್ಲ ಆ ಸ್ಥಳದಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಇದ್ದ ಹೂನ ತೆಗೆದು ನನ್ನ ಮುಡ್ಕೊಂಡು ಒಳಗಡೆ ಬಂದೆ. ಅದಾದಮೇಲೆ ರಮ್ಮು ಕೂಡ ಒಂದು 6 ಗಂಟೆ ಅಷ್ಟೊತ್ತಲ್ಲಿ ಬಂದಳು. ಈ ಟಾಯ್ನ ಅವಳು ಓಂ ಶಕ್ತಿಗೆ ಹೋಗಿದ್ಲು. ಸೊ ಆವಾಗ ನಮ್ಮ ಪಾಪುಗೆ ಅಂತ ತಂದಿರೋದು. ತುಂಬಾ ಚೆನ್ನಾಗಿದೆ. ಹಿತ್ತಿಗೆ ಏನು ತಗೊಬರ್ಬೇಕು ಅನ್ನೋದು ಅವಳಿಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ಏನು ತಗೊಬರಲಿ ಅಂತ ಕೇಳ್ತಾಯಿದ್ಲು. ಸೊ ಪಾಪುಗೆ ಅಂತ ಈ ಥರ ಒಂದು ತರ್ತೀನಿ ಅಂತ ಹೇಳ್ಬಿಟ್ಟು ತಗೊಂಬಂದ್ಲು. ಈ ಒಂದು ಕುಬೇರನ ಅಮ್ಮನ ಮನೆಗೆ ತಂದು ಕೊಟ್ಟಿರೋದು. ಹಾಗೆಯೇ ಈ ಒಂದು ಟಾಯ್ನ ನಾನು ಮೀಶೋದಲ್ಲಿ ನೋಡಿದ್ದೆ. ಮತ್ತು ತುಂಬ ಜನ ಇದನ್ನು ಟಾಯ್ಸ್ ಮಕ್ಕಳಿಗೆ ಅಂತ ತರಿಸಿದ್ರು. ಸೊ ಹಾಗಾಗಿ ಏನು ತಗೊಂಡು ಬರಲಿ ಅಂತ ಕೇಳಿದಾಗ ಈ ಥರ ಒಂದು ಟಾಯ್ಸ್ ಇದ್ದರೆ ತೊಗೊಂಡು ಬಾ ಅಂತ ಹೇಳಿದೆ. ಆವಾಗ ವಿಡಿಯೋ ಕಾಲ್ ಮಾಡಿದಾಗ ಈ ಒಂದು ಟಾಯ್ಸ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಈ ಟಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ.
ಇದ್ರದ್ದು ಅಮೌಂಟ್ ಕೂಡ ತುಂಬಾ ಕಮ್ಮಿ ಇದೆ. ನಿಮಗೇನಾದರೂ ಲಿಂಕ್ ಬೇಕು ಅಂದರೆ ನಾನು ಬೇಕಾದ್ರೆ ಮೀಶೋದಲ್ಲಿ ನಿಮಗೆ ಸರ್ಚ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ಪುಟ್ಟ ಲಕ್ಷ್ಮಿನ ನನ್ನ ತಂಗಿ ನನಗೋಸ್ಕರ ಅಂತ ತಂದಿರೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಲಕ್ಷ್ಮಿ ಜೊತೆಗೆ ಇದೊಂದು ಕಾಮಧೇನು ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ. ಹಸು ಮತ್ತು ಅದ್ರ ಕರು ತುಂಬಾ ಇಷ್ಟ ಆಯಿತು, ಇವೆರಡು ಕಾಂಬಿನೇಷನು. ಸೊ ಹಾಗಾಗಿ ಇದು ನಮ್ಮ ಮನೆಗೆ ಅಂತ ನನಗೆ ಅಂತ ತಂದಿರೋದು. ಟೋಟಲಿ ನನಗೆ, ನನ್ನ ಮಗನಿಗೆ ಮತ್ತು ನಮ್ಮ ಪಾಪುಗೆ ಎಲ್ಲರಿಗೂ ತಂದಿದ್ದಾಳೆ. ನೋಡಿ ನಾನು ಹೇಳಿದೆ ಅಲ್ವಾ, ನೈಟು ಈ ಥರ ಒಂದು ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಪಾಪು ಅಂತೂ ಲೈಟ್ ನಾವು ಹಾಕಿಲ್ಲ ಅಂದ್ರೂ ಸುಮ್ಮನೆ ಹಿಂಗೆ ಹುಡುಕ್ತಾ ಇರ್ತಾನೆ, ಆ ಲೆವೆಲ್ಗೆ ಅವ್ನಿಗೆ ಇಷ್ಟ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.